ಹಾಯ್ ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ಐ ಮೆಟ್ ಪೃಥ್ವಿ. ಅದಕ್ಕೆ ಇವತ್ತು ನಾವು ಒಂದು ಪಾಡ್ಕಾಸ್ಟ್ ಮಾಡ್ತಿದ್ವಿ. ಏನಿಲ್ಲ, ಅವ್ರು ಫ್ರಮ್ ಪಾಸ್ಟ್ 20 years ಇಂದ ಬೆಂಗಳೂರಲ್ಲಿ ಇದ್ದಾರೆ ಅಪ್ರಾಕ್ಸಿಮೇಟ್. ನೋಡೋಣ ಅವ್ರು ಬೆಂಗಳೂರು ಹೇಗೆ ಅಡ್ಜಸ್ಟ್ ಆಗಿದ್ದಾರೆ, ಹೇಗೆ ಹೊಂದ್ಕೊಂಡಿದ್ದಾರೆ, ಅವ್ರ ಫ್ಯೂಚರ್ ಬೆಂಗಳೂರಲ್ಲಿ ಹೇಗೆ ಕಳೀತಾರೆ, ಅವ್ರ ಅನುಭವ ನಾವು ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಪಾಡ್ಕಾಸ್ಟ್ ಮಾಡ್ತಿರೋದು. ಏನಂತೀರಾ ಪೃಥ್ವಿ, ಒಂದು ವರ್ಡಲ್ಲಿ ಬೆಂಗಳೂರು ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಇಡೀ ಜಗತ್ ಬೆಂಗಳೂರಲ್ಲೇ ಇದೆ ಅಂತ ಹೇಳ್ಬೇಕು. ಸಮುದ್ರ ಬೇಕಾ, ಸಮುದ್ರ ಮಳೆಗಾಲದಲ್ಲಿ ಸಿಗುತ್ತೆ. ಬಿಸಿಲು ಒಳ್ಳೆ ಏನದು ಡೆಸರ್ಟ್ ಬೇಕಂದ್ರೆ ಡೆಸರ್ಟ್ ಸಮ್ಮರಲ್ಲಿ ಸಿಗುತ್ತೆ. ನಿಮಗೆ ಕೆಲಸ ಬೇಕು ಅಂದ್ರೆ ಬೆಂಗಳೂರಲ್ಲಿ ಸಿಗುತ್ತೆ. ನೀರು ಕುಡಿಯೋ ನೀರು ಬೇಕಂದ್ರೂ ಬೆಂಗಳೂರಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಲ್ಲಾ ತರ ಅನುಭವಗಳು ಬೆಂಗಳೂರಲ್ಲಿ ಸಿಗುತ್ತೆ. ಹಂಗಾರೆ ನೀವೆಲ್ಲ ಅನುಭವಿಸಿದಾರ ನಂಗಾಯ್ತು. ಈಗ ಜಾಸ್ತಿನೇ ಅನುಭವಿಸ್ಬಿಟ್ಟಿದ್ರು. ಓಕೆ, ಈಗ ಬೆಂಗಳೂರಿಯನ್ಸ್ಗೆ ಮೋಸ್ಟ್ ಇಷ್ಟ ಆಗೋ ಫುಡ್ ಯಾವ್ದಿರಬಹುದು ಪೃಥ್ವಿ? ದೀಪಕ್, ಏನ್ ಗೊತ್ತಾ, ಬೆಂಗಳೂರಿನಲ್ಲಿ ಮೋಸ್ಟ್ ಎಲ್ರಿಗೂ ಇಷ್ಟ ಆಗೋದೆ ಮಸಾಲೆ ದೋಸೆ. ಸರಿ, ಅದ್ ಬಿಟ್ರೆ ವೆಜಿಟೇರಿಯನ್ಸ್ ಓಕೆ, ನಾನ್ ವೆಜ್ ಅವ್ರಿಗೆ? ಬ್ರೋ, ನೀವು ವೆಜಿಟೇರಿಯನ್ ಹೋಗ್ಬಿಟ್ಟು ನಾನ್ ವೆಜಿಟೇರಿಯನ್ ಕೇಳಿದ್ರೆ ನಮ್ಗೆ ಏನ್ ಗೊತ್ತಿರುತ್ತೆ ಬ್ರೋ? ಪ್ರಿಡಿಕ್ಟ್ ಮಾಡ್ಬೇಕು. ಓಕೆ, ಪ್ರಿಡಿಕ್ಟ್ ಮಾಡ್ಬೇಕು ಅಂದ್ರೆ ಮೋಸ್ಟ್ ಹೈಯೆಸ್ಟ್ ರನ್ ಆಗೋದು ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ನನ್ನ ಪ್ರಕಾರ, ನನ್ನ ಫ್ರೆಂಡ್ಸ್ ಜಾಸ್ತಿ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ದೊಣ್ಣೆ ಬಿರಿಯಾನಿ ಅಂತ ಇದೆ. ದೊಣ್ಣೆ ಬಿರಿಯಾನಿ. ಸೊ ಸ್ವಲ್ಪ ರಾಯ್ತ, ಸ್ವಲ್ಪ ಶೇರ್ವಾ, ಡೋಂಟ್ ಈಟ್ ಇನ್ ಕಾರ್ತಿಕ. ಮತ್ತೆ ನೀವು ಇಲ್ಲಿ ಕಾಲೇಜ್ ಎಲ್ಲ ಇಲ್ಲೇ ಸ್ಟಡಿ ಮಾಡಿದೀರಾ ಅಂತ ಕೇಳ್ಬಂದೆ. ಎಕ್ಸಾಕ್ಟ್ಲಿ ಹೌದು. ಇಲ್ಲೇನಾ? ಹೌದು. ಓಕೆ, ಸ್ಕೂಲು ಇಲ್ಲೇನಾ? ಸ್ಕೂಲು ಇಲ್ಲೇ, ಕಾಲೇಜು ಓದಿದ್ದು ಇಲ್ಲೇನೆ. PU ಮಾತ್ರ ನಾನು ಸ್ವಲ್ಪ ಆಚೆ ಕಡೆ ಮಾಡಿದ್ದೆ ಅಷ್ಟೇ. ಓಕೆ, ಏನಕ್ಕೆ ಬೆಂಗಳೂರು ಬಿಟ್ಟು ಹೋಗಿ ಏನಕ್ಕೆ ಆತ ಡಿಸಿಷನ್ ತಗೊಂಡ್ರಿ? ವಾಪಸ್ ಬರಕ್ಕೆ ಏನಕ್ಕೆ ಡಿಸಿಷನ್ ಮಾಡಿದ್ರಿ ಬೆಂಗಳೂರಿಗೆ? ಬ್ರೋ, ಬೆಂಗಳೂರು ಬಂದು ನಮ್ಮ ಮನೆ ಇದ್ದಂಗೆ ಬ್ರೋ. ಅದು ಇಡೀ ಬೆಂಗಳೂರೇ ನಮ್ಮ ಮನೆ. ಆಯ್ತು. ಆಮೇಲೆ ಕೆಲವ್ರಿಗೆ ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ಇಂದ ನಾನು ರಾಜರಾಜೇಶ್ವರ ನಗರ ಬರಬೇಕು, ಕೆಂಗೇರಿಗೆ ಬರ್ಬೇಕಂದ್ರೆ ಬೇರೆ ಊರಿಗೆ ಬರ್ತಾ ಇದೀನಿ ಅನ್ಸುತ್ತೆ. ಅದು ಹೊಸೊಬ್ರಿಗೆ ಅನ್ಸುತ್ತೆ. ನಾವು ಬೆಂಗಳೂರಲ್ಲಿ ಇಷ್ಟು ವರ್ಷ ಇರೋದ್ರಿಂದ ನಮ್ಗೆ ಏನ್ ಅನ್ಸಲ್ಲ. ಮನೆ ಬ್ರೋ. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ಏನಕ್ಕೆ ಬಿಟ್ಟು ಅಂದ್ರೆ ನೀವು ಕಲ್ತು ಹೋಗ್ಬೇಕಾರೆ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕತೆ. ನಾನು ಹೋಗಿದ್ದ ಕಾಲೇಜು PU ಕಾಲೇಜ್ ಬಂದು ತುಂಬಾನೇ ನಂಬರ್ 1 ನಂಬರ್ 2 ಕಾಲೇಜ್ ಅಂತಾರೆ ಕರ್ನಾಟಕದಲ್ಲಿ. ಸೊ ಅಲ್ಲಿ ಎಜುಕೇಶನ್ ಪರ್ಸ್ಯೂ ಮಾಡಬೇಕು ಅಂತೇಳಿ ನಮ್ಮ ಮನೆಯಲ್ಲಿ ಆಕ್ಚುಲಿ ನಂಗೆ ಇಷ್ಟ ಇಲ್ಲದ್ರು ಫೋರ್ಸ್ ಮಾಡಿ ಎತ್ತಕೊಂಡು ಹೋದ್ರು. ನಾನೇನು ಮಾಡೋಕ್ಕಾಗಲಿಲ್ಲ. ಮಗನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕಂತ ಇದೀನಿ. ಕನ್ನಡ, ತಮಿಳ್, ತೆಲುಗು, ಹಿಂದಿಗಲ್ಲ, ಇಂಡಿಯಾಗೆ ನಂಬರ್ 2 ಮಾಡ್ಬೇಕಂತ ಇದೀನಿ. ಇನ್ನೊಂದು ಪೃಥ್ವಿ, ನಾವೀಗ ಬೆಂಗಳೂರಿನ ಹಾಸ್ಪಿಟಾಲಿಟಿ ಸಿಟಿ ಆಫ್ ಇಂಡಿಯಾ ಅಥವಾ ವರ್ಲ್ಡ್ ಅಂತ ಇಂಡಿಯಾ ಅಂತ ಕರಿಬೋದು. ಎಸ್ಪೆಷಲಿ ಏನಕ್ಕೆ ಈಗ ನಿಮ್ಮ ವಾಟ್ ಇಸ್ ಯುವರ್ ಒಪಿನಿಯನ್? ಈಗ ಎಷ್ಟೊಂದು ಜನ ಬಂದು ಬೆಂಗಳೂರಲ್ಲಿ ಲೀವ್ ಮಾಡ್ಕೊಂಡು ಅವ್ರ ಜೀವನ ರೂಪಿಸ್ಕೊಂಡು ಕೆಲಸ ತಗೊಂಡಿದ್ದಾರೆ. ಅದ್ರಿಗೆ ನೀವು ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನಂದ್ರೆ ಏನಿಲ್ಲ ಬ್ರೋ, ನನಗೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಾಗಿ. ಇಂಥ ಊರಿನಲ್ಲಿ ನಾನು ಅಷ್ಟು ವರ್ಷದಿಂದ ಇದ್ದೀನಿ. ನಮಗೂ ಆಕ್ಚುಲಿ ನೋಡಕ್ ಹೋದ್ರೆ ನಮ್ದು ನೇಟಿವ್ ಬಂದು ಕೋಲಾರ. ಸೊ ಅಲ್ಲಿಂದ ನಾವು ಇಲ್ಲಿ ಬಂದು ನಮಗೂ ಕೆಲಸ ಸಿಕ್ಕಿದೆ, ನಾವು ಕೆಲಸ ಮಾಡ್ತಾ ಇದೀವಿ, ನಾವು ಲೈಫ್ನ ಇಲ್ಲೇ ಬಿಲ್ಡ್ ಮಾಡ್ಕೊಂಡಿದೀವಿ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದ ಬಂದಿದ್ದಾರಲ್ಲ ಬೆಂಗಳೂರಿಗೆ. 100% ನಾವು ಆಕ್ಚುಲಿ ಪಕ್ಕದೂರಿಂದ ಬಂದಿರೋದು. ಬಟ್ ನಾರ್ತ್ ಇಂಡಿಯಾದಿಂದ ಬರ್ತಾರೆ, ಈಸ್ಟ್ ಇಂಡಿಯಾದಿಂದ ಬರ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ, ಮತ್ತೆ ಪ್ರೌಡ್ ಫೀಲ್ ಆಗುತ್ತೆ ಬ್ರೋ ನಮ್ಗೆ. ಆಕ್ಚುಲಿ ಅನಿಸ್ತಿಲ್ವಾ ಇದು ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಿದೆ ಅಂತ? ಒಂದ್ ಕಡೆ ನೋಡಿದ್ರೆ ಆಕ್ಚುಲ್ ಆಗಿ ಎಫೆಕ್ಟ್ ಆಗ್ತಾ ಇದೆ, ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಗ್ರೋ ಆಗ್ತಾ ಇದೆ ಕೂಡ. ನಮ್ ಕನ್ನಡದವ್ರು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಬೆಂಗಳೂರಿನಲ್ಲಿ ಅಂತ ಅದು ನನಗೆ ಅನ್ಸುತ್ತೆ. ಇವಾಗ ನಾವು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ಕೊಂಡು, ಯಾರೋ ಹಿಂದಿ ಅವ್ನು ಬಂದ್ರೆ ಅವ್ನಿಗೆ ಹಿಂದಿನಲ್ಲೇ ಮಾತಾಡ್ಸೋದು, ತೆಲುಗು ಅವ್ನು ಬಂದ್ರೆ ತೆಲುಗಲ್ಲಿ ಮಾತಾಡ್ಸೋದು, ಕನ್ನಡದವ್ನು ಬಂದ್ರೆ ಅವನಿಗೂ ಇಂಗ್ಲಿಷಲ್ಲಿ ಮಾತಾಡ್ಸೋದು ಮಾಡ್ತೀವಿ. ನನ್ನ ಪ್ರಕಾರ ಎಲ್ಲರೂ ಯಾರಾದ್ರೂ ಬಂದ್ರೆ ಫಸ್ಟ್ ಕನ್ನಡ ಕಲ್ತ್ಕೊಂತಾನೆ ಹೇಳ್ಬೇಕು. ಇದು ಈಗ ಬೆಂಗಳೂರು ಅಂದ್ರೆ ಐ ಟಿ ಹಬ್ ಅಂದ್ರೆ ಬೆಂಗಳೂರು. ಈಗ ನೀವು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನೋಡಿದ್ರೆ ಏನಂತ ಹೇಳ್ತೀರಾ ಬ್ರೋ? ಏನ್ ಹೇಳೋದು ಬ್ರೋ ಸಿಲ್ಕ್ ಬೋರ್ಡ್ದು? ಬ್ರೋ, ಸಿಲ್ಕ್ ಬೋರ್ಡ್ ಟ್ರಾಫಿಕ್ ನೀವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿ ಯೋಚನೆ ಮಾಡ್ತೀರಾ ಟ್ರಾಫಿಕ್ ಅಂತ. ಇವತ್ತು ಅಟ್ಲೀಸ್ಟ್ ಹೈವೇ ಅಲ್ಲಿ ಏನೋ ಇದಾಗಿದೆ, ಫ್ಲೈಓವರ್ ಆಗಿದೆ, ಅಲ್ಲಿ ನಿಮಗೆ ಮೆಟ್ರೋ ಬಂದಿದೆ, ನಿಮ್ಗೇನು ಅಷ್ಟು ಗೊತ್ತಾಗ್ತಾ ಇಲ್ಲ ಬ್ರೋ. ನಾವೆಷ್ಟು ನೋವಿಂದ ಎಷ್ಟು ವರ್ಷದಿಂದ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ಗೊತ್ತಾ ಬ್ರೋ? ಒಂದಿನ 9 ಗಂಟೆಗೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ 12 ಗಂಟೆಗೆ ಆಚೆ ಬಂದಿದ್ದೀವಿ ಸಿಲ್ಕ್ ಬೋರ್ಡಿಂದ. ಎಷ್ಟು ಪೇನ್ ಆಗುತ್ತೆ ಅಂದ್ರೆ ಹೇಳ್ಕೊಳಕ್ಕಾಗಲ್ಲ. This guy lives in his car in Bengaluru, but why? ಬೆಂಗಳೂರಲ್ಲಿ ನಿಮಗೆ ಅತಿಯಾದ ಸುಂದರವಾದ ಅಥವಾ ಬ್ಯೂಟಿಫುಲ್ ಏರಿಯಾ ಅಂದ್ರೆ ಯಾವುದು? ಲೈಕಿಂಗ್ ಏರಿಯಾ? ಒಂದು ಒಳ್ಳೆ ಲವ್ ಆಫ್ ಲೈಫ್ ಅಂತ ಕರೀತಾರಲ್ಲ, ಅದೇ ಥರ ಲವ್ಲಿ ಏರಿಯಾ ನನಗೆ ಪರ್ಸ್ನಲ್ ಆಗಿ ಅಂತ ಹೇಳಿದ್ರೆ 2 ಏರಿಯಾ ಇದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಮೊದಲನೇದು ಬಸವನಗುಡಿ, ಅದು
ನಂಬರ್ 1 ಟಾಪಲ್ಲಿ ಹಾರ್ಟಲ್ಲಿ ಇರುತ್ತೆ ಯಾವತ್ತಿಗೂ ನನಗೆ. ಎರಡನೇದು ಬಂದು ಮಲ್ಲೇಶ್ವರಂ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ಮತ್ತೆ ಈಗ ನೀವಿರೋದು ಬ್ರೋ ನಾನು ಯಾಕೆ ಹೇಳಿ ಬ್ರೋ, ನನ್ನ ಜೀವನ ಬೆಂಗಳೂರಲ್ಲಿ ಇದ್ದು ನಾನು ಹೇಳ್ಕೊಳಕ್ ಆಗ್ತಾ ಇಲ್ಲ ಯಾವ ಏರಿಯಾದಲ್ಲಿ ಇದ್ದೀನಿ ಅಂತನೂ. ಈಗ ಮೋಸ್ಟ್ ಇರಿಟೇಟೆಡ್ ಏರಿಯಾ? ನಾನು ಇರೋ ಏರಿಯಾನೇ ಬ್ರೋ ಆಕ್ಚುಲ್ ಆಗಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈಗ ಬೆಂಗಳೂರಲ್ಲಿ ವರ್ಷಾನ್ಗಟ್ಲೆ ಇರ್ತೀರಾ, ಎಲ್ಲಾ ತರ ದಿವಸನ ಅನುಭವಿಸ್ತೀರಾ. ಈಗ ಒಂದೊಂದ್ಸತಿ ಬೇರೆ ಎಷ್ಟೇ ಡಿಸ್ಟಿಕ್ ಅಲ್ಲಿ ಹೇಗೆ ಬರುತ್ತೆ ಅಂದ್ರೆ ಸಮ್ಮರ್ಗೆ ಬರುತ್ತೆ, ಹೌದು, ಕೋಲ್ಡ್ಗೆ ವಿಂಟರ್ಗೆ ಬರುತ್ತೆ, ಕರೆಕ್ಟ್, ರೈನಿ ಸೀಸನ್ಗೆ ಬರುತ್ತೆ, ಹಂಗೆ ಬರೋದಲ್ಲ. ಇಲ್ಲಿ ಒಂದೊಂದ್ಸತಿ ಒನ್ ಡೇಗೆ ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀವಲ್ಲ, ಇದಕ್ಕೇನ ಬ್ರೋ ಅದು ಬೆಂಗಳೂರು ಅರ್ಥ ಮೇಲೆ ಇಲ್ಲ ಬ್ರೋ, ಅದು ಹೆವೆನ್ ಅಲ್ಲಿ ಇದೆ. ಈಗ ಬ್ರೋ ಬೆಂಗಳೂರು ಹೆಂಗೆ ಐಟಿ ಹಬ್ಬದಿಂದ ಇನ್ನೊಂದು ಹಬ್ಬ ಆಗಿದೆ, ಪಾರ್ಟಿ ಹಬ್ಬ. ಇದಕ್ಕೇನು ಅಭಿಪ್ರಾಯ ಪಡ್ತೀರಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಈ ಲೈಫಲ್ಲಿ ಕಲರ್ಫುಲ್ ಆಗಿ ಜೀವನ ಬೇಕು ಅನ್ನೋರು ಎಲ್ಲರಿಗೂ ತುಂಬ ಕಲರ್ಫುಲ್ ಆಗಿದೆ ಬೆಂಗಳೂರು. ನೀವು ಈ ಕಲರ್ಫುಲ್ ಜೀವನನ ಇನ್ನೂ ಕಲರ್ಫುಲ್ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಕೆಲವೊಂದು ಏರಿಯಾಗಳಿದ್ದಾವೆ, ನೀವು ಆ ಕಲರ್ಫುಲ್ ಏರಿಯಾಗೆ ಹೋದರೆ ಕಲರ್ಫುಲ್ ಆಗಿ ನೀವು ಇರ್ಬೋದು. ಹೇಳ್ಬೋದಾ ಪ್ರತಿಯೊಂದೆರಡು ಏರಿಯಾ ನಮ್ಮ ಹೊಸ ಬೆಂಗಳೂರಿಯನ್ಸ್? ಓಕೆ ನೋಡಿ, ಫಸ್ಟ್ ನೀವು ತುಂಬ ಕಲರ್ಫುಲ್ ಆಗಿರಬೇಕು ಅಂದರೆ ಚರ್ಚ್ ಸ್ಟ್ರೀಟಾಗಿ ಹೋಗಿ, ಅದ್ರ ಪಕ್ಕದ ಏರಿಯಾ MG ರೋಡ್ಗೆ ಹೋಗಿ, ಆಮೇಲೆ ಅದ್ರ ಪಕ್ಕದ ಏರಿಯಾ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ. ಸೊ ಅದ್ರ ನೆಕ್ಸ್ಟು ನೀವು ಬರೋದಾಯ್ತು ಅಂದರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂದರೆ ಏನಿಲ್ಲ, ಇಲ್ಲೇ ಕೋರ್ಮಂಗ್ಲ ನಮ್ಮ HSR ಲೇಔಟ್ ಓಕೆ ಇನ್ನೂ ಬೆಳೀತಾ ಇದೆ, ಇವಾಗ ಇನ್ನ ಕೋರ್ಮಂಗ್ಲ ಹೋಗಿ. ಜೀವನ ತುಂಬ ಕಲರ್. ಮೊನ್ನೆ ಬೆಂಗಳೂರಿಗೆ ಪರ್ಮಿಷನ್ ಕೊಟ್ರಲ್ಲ IPL ಆಡ್ಸಕ್ಕೆ, ಎಷ್ಟು ಖುಷಿ ಇದೆ ನಿಮಗೆ? ಬ್ರೋ ಅದರಷ್ಟು ಖುಷಿ ಜೀವನದಲ್ಲಿ ಇನ್ಯಾವುದು ಕೊಡೋದೇ ಇಲ್ಲ ನಮಗೆ. RCB ಮತ್ತು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲಿರೋ ಆ ಒಳಗಡೆ ಪ್ರೀತಿ ಇದೆಯಲ್ಲ ಬೆಂಗಳೂರವ್ರಿಗೆ, ಅದು ಅನಾನಮಸ್ ಅಂದರೆ ಎಲ್ಲೋ ಇದೆ ಅದು. ಎಸ್ಪೆಷಲಿ ಬ್ಯಾನ್ ಆಗೋಯ್ತು, ನಾವು ಮ್ಯಾಚ್ ಆಡ್ಸಲ್ಲ ಅಂದಿದ ತಕ್ಷಣ ಮೊನ್ನೆ. ನಿಮಗೂ ಬೇಜಾರಿರುತ್ತೆ ಬ್ರೋ, ನೀವು ಕನ್ನಡದವ್ರು ತಾನೆ, ಇಲ್ಲ ಬೇರೆಯವರ? ಮತ್ತೆ ನಿಮ್ಗೆ ಖುಷಿ ಆಗಿಲ್ಲ? ಇಡೀ ಕರ್ನಾಟಕದಲ್ಲಿ ಇರೋದೇ ಒಂದೇ ಸ್ಟೇಡಿಯಂ ನಮಗೆ. ಆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆಯಲ್ಲ ಅಂದಿದ ತಕ್ಷಣ ನಿಮ್ಗೇನು ಬೇಜಾರಾಗಿಲ್ವಾ? ಆಡ್ಬೋದು ಅಂದ ತಕ್ಷಣ ನಿಮಗೆ ಖುಷಿ ಆಗಿಲ್ವಾ? ಆಯ್ತು ಬ್ರೋ. ಮತ್ತೆ ನಾನು ನಿಮಗೆ ಕೇಳಿದ್ದು ಬ್ರೋ, ನಿಮ್ಮ ಅಭಿಪ್ರಾಯ. ನೋಡಿದ್ರ ನಾನು ಕನ್ನಡದವನಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ. ಏನ್ ಹೇಳೋಣ, ನೀವು ಕಮೆಂಟ್ ಮಾಡಿ ಹೇಳಿ ಆಕ್ಚುಲ್ ಗೈಸ್, ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ. ಹಬ್ಬ ಅಂತ ಬಂದ್ರೆ ಅದಕ್ಕೊಂದು ರಿಲೇಟೆಡ್ ಸ್ಟಾರ್ಟ್ಅಪ್. ಹೌದು, ಇಡೀ ವರ್ಲ್ಡ್ ಅಲ್ಲೇ ಸ್ಟಾರ್ಟ್ಅಪ್ಸ್ ಹೆವಿ ಆಗ್ತಿರೋದೇ ಬೆಂಗಳೂರಲ್ಲಿ. ಹೌದು. ಇದಕ್ಕೆ ಏನ್ ಹೇಳ್ತೀರಾ ಬ್ರೋ? ನೀವು ಒಂದು ಸ್ಟಾರ್ಟ್ಅಪ್ ಮಾಡ್ತಿರೋದ್ರಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ ಬ್ರೋ, ಈಗ ನಾನು ಬೆಂಗಳೂರಲ್ಲಿರೋನು, ನನಗೂ ಅದರ ಪ್ರಭಾವ ಬಿದ್ದು ನಾನು ಸ್ಟಾರ್ಟ್ಅಪ್ ಅಲ್ಲಿ ಇದ್ದೀನಿ, ನಂದು ಬಿಸ್ನೆಸ್ ನಡೀತಾ ಇದೆ. ಸೊ ಬೆಂಗಳೂರು ಎಷ್ಟು ಪವರ್ಫುಲ್ ಇದೆ ಸ್ಟಾರ್ಟ್ಅಪ್ಗೆ ಅಂದರೆ ನಿಮ್ಗೆ ಗೊತ್ತಿಲ್ವೋ ಗೈಸ್, ನಮ್ಮ ದೀಪಕ್ ಅವ್ರು ಕೂಡ ಸ್ಟಾರ್ಟ್ಅಪ್ನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಸ್ಟಾರ್ಟ್ಅಪ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರ ಫ್ರೆಂಡ್ಸು ಅಷ್ಟೇ, ಎಲ್ಲರೂ ಯಾರ್ಯಾರು ಬೇರೆ ಊರಿಂದ ಬಂದಿದ್ದಾರೆ. ಬಟ್ ಇವತ್ತು ನಿಮಗೆ ಯೋಚನೆ ಆದರೂ ಇತ್ತಾ ಬ್ರೋ ಮುಂಚೆ ನಾನು ಬಿಸ್ನೆಸ್ ಮಾಡಬೇಕು, ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋದು? ಸ್ಟಾರ್ಟ್ಅಪ್ ಅನ್ನೋದೇ ಗೊತ್ತಿಲ್ಲ ನೋಡಿ ಎಷ್ಟು ಪವರ್ಫುಲ್ ಇದೆ ಬೆಂಗಳೂರು ಅದರಲ್ಲಿ ಅಂದರೆ, ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಐ ವೆಲ್ಕಮ್ ಎವ್ರಿ ಒನ್ ಟು ಬ್ಯಾಂಗ್ಳೂರ್. ಪೃಥ್ವಿ, ಈಗ ಎಸ್ಪೆಷಲಿ ನೀವು ಬೆಂಗಳೂರಿಯನ್ಸ್, ನಿಮಗೆ ಜಿಮ್ಯಾಪ್ ಬೇಡ, ನೀವು ಒಂದು ಸ್ವಲ್ಪ ಒಂದು ನಾರ್ಮಲ್ ಒಂದು 70% ನಿಮ್ಗೆ ಗೊತ್ತಿರುತ್ತೆ. ಹೌದು, ಬೆಂಗಳೂರಲ್ಲಿ ಎಕ್ಸಾಕ್ಟ್ಲಿ. ಈಗ ನಾನು ಬೆಂಗಳೂರಿಯನ್ಸ್ಗೆ ಜಿಮ್ಯಾಪ್ ಯೂಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಓಕೆ, ಅದ್ರಲ್ಲಿ ನೋಡ್ಬೇಕಾದ್ರೆ ನೀವು 20 minutes away from your destination, 50 minutes away ಹೌದು from your destination. ಎಸ್ಪೆಷಲಿ ನಾನು ಬೆಳಿಗ್ಗೆ ಒಂದ್ ಕಡೆ ಹೋಗ್ಬೇಕಾದ್ರೆ 45 minutes ಅಂತ ತೋರಿಸ್ತಿತ್ತು. ಬಟ್ ಆಕ್ಚುಲಿ ನಾನು ರೀಚ್ ಆಗಿದೆ 130 hours, 1.5 hour ಆಗಿತ್ತು. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ? ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್? ಬ್ರೋ ಸಿಂಪಲ್ ಆಗಿ ಸರ್ ಲೆಫ್ಟ್ ಸರ್, ಮತ್ತೆ ರೈಟ್ ಸರ್, ಯೂಟರ್ನ್ ಸರ್, ಮುಂದೆ ಯೂಟರ್ನ್ ತಗೊಳ್ಳಿ, ಹಂಗೆ ಸ್ವಲ್ಪ ದೂರ ಹೋಗಿ ಮತ್ತೆ ಇನ್ನೊಂದು ಯೂಟರ್ನ್ ಮಾಡ್ಕೊಂಬಿಡಿ. ಹಾಗೆ ಒಟ್ಟು ಮ್ಯಾಪ್ ಬೆಂಗಳೂರಿಗೆ ನೆಸೆಸಿಟಿ ಇದೆಯಾ ಇಲ್ವಾ ಒಂದು ವರ್ಡ್ ಅಲ್ಲಿ? ಬ್ರೋ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಒಂದು 60 to 70% ಬೇಕು ಬ್ರೋ. ಒಟ್ಟು ಅದಕ್ಕೆ ಸಮೇತ ನಿಮ್ಮ ಮೈಂಡ್ ಸಮೇತ ಓಡಿಸ್ಬೇಕು. ಹೌದು, ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಏನ್ ಬ್ರೋ, ಬೆಂಗಳೂರಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಎಷ್ಟೊಂದು ಸ್ಟ್ರೀಟ್ಸ್ ಬ್ಯೂಟಿಫುಲ್ ಅಂಡ್ ಸಕ್ಕತ್ತಾಗಿದ್ದಾವೆ ನೋಡಕ್ ಮಾತ್ರ. ಇನ್ನೊಂದು ಎಷ್ಟು ಸ್ಟ್ರೀಟ್ ಅಲ್ಲಿ ಹೋಗಕ್ಕೆ ಬೇಜಾರಾಗುತ್ತೆ. ವಾಟ್ಸ್ ಯುವರ್ ಒಪಿನಿಯನ್? ಏನಕ್ಕೆ ನಮ್ಗೆ ಏನು ಇದಕ್ಕೆ ಸ್ಥಿತಿ ಕಾರಣ? ಬ್ರೋ ಇದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಕೆಂಪೇಗೌಡರು ಈ ಒಂದು ಸಿಟಿನ ಕಟ್ಟಿದ್ರು, ಮಹಾರಾಜರು ಅದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಡು ಬಂದರು ಅಲ್ವಾ. ಮಹಾರಾಜರು ಅಂದರೆ ಮೈಸೂರು ಮಹಾರಾಜರದು ಕೊಡುಗೆ ತುಂಬ ಇದೆ ಬೆಂಗಳೂರಿನಲ್ಲಿ. ಅವರು ತುಂಬ ಸ್ಟ್ರಕ್ಚರ್ಡ್ ಆ್ಯಂಡ್ ಆರ್ಗನೈಸ್ಡ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಇವತ್ತಿನ ಒಂದು ಲೇಟೆಸ್ಟ್ ಪೊಲಿಟಿಕಲ್ ಪಾರ್ಟೀಸ್ ಏನೆಲ್ಲ ಇದೆ, ಆ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಅದನ್ನು ಹಾಳು ಮಾಡಿ ಒಂದು ಕಾರ್ಪೊರೇಷನ್ ಟೈಪ್ ಎಲ್ಲ ಮಾಡಿಕೊಂಡು, ಬ್ರೋ ನಮ್ಮದು ಸಿಟಿ ನಿಮ್ಗೆ ಗೊತ್ತಾ ಬ್ರೋ, ಸ್ಟ್ರಕ್ಚರ್ಡೇ ಇಲ್ಲ ಬ್ರೋ. ಸೈಟು ಡೈಮೆನ್ಷನ್ಸೇ ಸರಿ ಇಲ್ಲ ಬ್ರೋ ಬೆಂಗಳೂರಿನಲ್ಲಿ.
ಮತ್ತು ಆರ್ಗನೈಸ್ಡಾಗಿ ಕಟ್ಟಿಲ್ಲ, ಡೆವಲಪ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ, ಇಷ್ಟ ಬಂದಂಗೆ ಮಾಡ್ರಿ ಅಂದ್ಕೊಂಡು ಕಟ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ನಾವು ಆ್ಯಸ್ ಫ್ಯೂಚರಲ್ಲಿ ಅಪ್ರೋಚ್ ಆಗ್ತಾ ನನಗೂ ಸಹಿತ ಬೆಂಗಳೂರಲ್ಲಿ ಇರೋದಕ್ಕೆ ಇಷ್ಟನೇ ಇಲ್ಲ ಬ್ರೋ. ಯಾಕೆ ಬ್ರೋ ಹಿಂಗೆ ಹೇಳ್ತಿದ್ರೆ? ಏನು ಮಾಡ್ತೀರಾ ಬ್ರೋ, ಜನ ಅಷ್ಟೊಂದು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇರೋದೊಂದಿಷ್ಟು ಊರು, ಅಷ್ಟು ಊರಿನಲ್ಲಿ ನಿಮಗೆ ತೊಗೊಂಡ್ಬಂದು 30% ಪಾಪ್ಯುಲೇಷನ್ ಇಡೀ ಕರ್ನಾಟಕದಲ್ಲಿ ಇಲ್ಲೇ ಇದೆ ಅಂದರೆ ಏನು ಬ್ರೋ ಅರ್ಥ ಅದು? ಎಕ್ಸ್ಪೀರಿಯನ್ಸ್ಗೆ ಪಾರ್ಕ್ ಎಷ್ಟು ಇಂಪಾರ್ಟೆಂಟ್ ಬ್ರೋ? ತುಂಬ ಜನ ಬೆಂಗಳೂರಿಗೆ ಏನಕ್ಕೆ ಬೇಕು ಪಾರ್ಕು ಅನ್ಕೊತಾರೆ. ಇನ್ನು ಕೆಲವುದು ನಿಮ್ಮೂರಲ್ಲಿ ಪಾರ್ಕೇ ಇರಲ್ಲ ಅನ್ಕೊಂತೀನಿ. ನನ್ನ ಪ್ರಕಾರ ರೋಡೇ ಪಾರ್ಕ್ ಇದ್ದಂಗೆ ಇರುತ್ತೆ ನಿಮ್ಮೂರ ಕಡೆ ಎಲ್ಲ. ಬ್ರೋ ಬೆಂಗಳೂರಿನಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಪಾರ್ಕ್ ಬೇಕು ಬ್ರೋ. ಜೀವನ ಅಟ್ಲೀಸ್ಟ್ ಸ್ವಲ್ಪ ತಲೆ ಎಲ್ಲ ಕೆಟ್ಟೋದ್ರೆ IT-ನಲ್ಲಿ ಬಂದು ಕೂತ್ಕೊಳ್ಳೋಕೆ ಒಂದು ಪಾರ್ಕ್ ಬೇಕು ಬ್ರೋ. ಬೆಂಗಳೂರಿಂದ ಡೈಲಿ ಎಷ್ಟು ಆಗ್ಬೋದು ಪ್ರತಿ? ನೀವು ಬೆಂಗಳೂರಲ್ಲಿ ಒಂದು ಹೋಗಿ ಬರೋಕ್ಕೆ ಎಷ್ಟು ಖರ್ಚು ಆಗ್ಬೋದು ಮಿನಿಮಮ್? ಹೌ ಮಚ್ ಯು ನೀಡ್? ಬ್ರೋ ನನ್ನ ಪ್ರಕಾರ ಒಂದು 2 ಮೆಂಬರ್ಸ್ ಇಟ್ಕೊಳ್ಳೋಣ. ನೀನು ಒಬ್ಬನೇ ಹೋದ್ರೆ ಎಷ್ಟು ಖರ್ಚು ಆಗ್ಬೋದು? ನಾನು ಒಬ್ಬನೇ ಹೋದ್ರೇನಾ? ಅಂದರೆ ಯಾವ ಥರ ಬೈಕ್, ಕಾರ್, ನೀವು ಯಾಕೆ ಆಟೋ, ಟ್ಯಾಕ್ಸಿ? ಹೋಗ್ತೀರಾ ಎಲ್ಲ ಸತಿ? ನೀವು ಒಬ್ಬನೇ ಹೋದಾಗ ಹೇಳಿ. ನಿಮ್ಗೆ ಯಾಕೆ ಬೇಕದು? ಅದನ್ನ ಯಾಕೆ ನಿಮ್ಗೆ ಯಾಕೆ ಅದಲ್ಲ 2 ಮೆಂಬರ್ಸು? ಹೇಳೀಗ. ಓಕೆ ನೀವು ಹೇಳಿ, ಇವಾಗ ಬೈಕಲ್ಲಿ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ? ಹಂಗೆ ರೇಟ್ ತಲೆನಲ್ಲಿ ಹಿಂಗೆ ಹೇಳ್ತಾ ಇರ್ತೀವಿ. ಅಲ್ಲ ಬ್ರೋ, ಹೋಗಿ ನಿಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಳ್ಕೊಂಡು ಹೇಳಿ ಎಷ್ಟು ಆಗ್ಬೋದು. ಬ್ರೋ ನೀವೇನಾದರೂ ಇದ್ರಲ್ಲಿ ಹೋದ್ರೆ, ಏನು ಬಸ್ ಗೀಸಲ್ಲೆಲ್ಲ ಹೋದರೆ 1 ಡೇಗೆ ಅರೌಂಡು ಊಟ ತಿಂಡಿ ಎಲ್ಲ ಸೇರಿಸಿದ್ರೆ ಒಂದು 250 ಆಗ್ಬೋದು ಬ್ರೋ, ಬೆಳಗ್ಗೆಯಿಂದ ನೈಟ್ವರೆಗೂ. ನೀವೇನಾದರೂ 2 ವೀಲರಲ್ಲಿ ಓಡಾಡ್ತೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ 400 to 500 ಇಟ್ಕೊಳ್ಳಿ ಬ್ರೋ. ನೀವೇನು ಹೇಳ್ತಿದ್ದೀರಾ? ಓಕೆ, ಇನ್ನೊಂಥರ ಹೇಳ್ಬೋದು ಪೃಥ್ವಿ. ಇಲ್ಲಿ ಬೆಂಗಳೂರಲ್ಲಿ ಹೆಂಗ್ ಗೊತ್ತಾ ಬರೋದು, ಒಬ್ಬ ಬಡವ 250 ರೂಪಾಯಿಗೂ ಬೆಂಗಳೂರು ನೋಡ್ತಾನೆ, ಒಬ್ಬ ಶ್ರೀಮಂತ 25,000 ನೋಡ್ತಾನೆ. ಇದಕ್ಕೆ ನಾವು ಮನೆಯಲ್ಲಿ ಇರ್ತೀವಿ, ನೀನು PG-ಲಿ ಇರ್ತೀಯ, ನಮಗೇನು ಮನೆ ಊಟ ಇರುತ್ತೆ, ಮನೆ ಊಟ ಮಾಡ್ತೀವಿ, ಹೆಲ್ದಿಯಾಗಿರ್ತೀವಿ, ಆರಾಮಾಗಿರ್ತೀವಿ. ನೀನು ಬೆಂಗಳೂರಲ್ಲಿ ಇದೆಯಾ, ಇವಾಗ ತಾನೇ ಫುಡ್ ಹೆಂಗಿದೆ ಬೆಂಗಳೂರಿನಲ್ಲಿ ಸಿಸ್ಟಮ್ ಅಂತ ಕೇಳಿದೆ. ನಿನಗೆ ಹೆಂಗೆ ಅನ್ಸುತ್ತೆ ಬ್ರೋ ಈಗ ಫುಡ್ಡು? ಬ್ರೋ ಫುಡ್ ಎಲ್ಲ ಊಟ ಮಾಡ್ತೀಯಾ, ತಿಂಡಿ? ನಾನು ಮುಂಚೆ ಹಳೆ PG-ಲಿ ಇದ್ದೆ, ಆ PG ಸರಿ ಕೊಡ್ತಿರ್ಲಿಲ್ಲ ಫುಡ್ಡು. ಓಕೆ, ಅದಕ್ಕೋಸ್ಕರ ನಾವು ರೂಮ್ ಮಾಡಿದ್ವಿ. ರೂಮಲ್ಲಿ ನಾವೇ ಸರಿಯಾಗಿ ಮಾಡಾಕೊಂಡು ತಿಂದ್ವಿ. ಅದೊಂದು ಸಿಸ್ಟಮ್ ಒಂದು ಮಂತ್ ಇತ್ತು ಅಷ್ಟೇ. ನೆಕ್ಸ್ಟ್ ಸಿಸ್ಟಮ್ ಅಲ್ಲಿ ತೊಳೆಯೋದಿರಲಿಲ್ಲ, ಅಡುಗೆ ಮಾಡೋದಿರಲಿಲ್ಲ, ತೊಳೆದಿರಲಿಲ್ಲ. ವಾಪಸ್ ಹೋಟ್ಲಿಗೆ ಹೋದ್ವಿ. ನೆಕ್ಸ್ಟ್ ಈಗ ಏನ್ ಬ್ರೋ ಎಲ್ಲಿ ಸಿಗುತ್ತೆ ಚೆನ್ನಾಗಿ, ಅಲ್ಲಿ ರೊಟ್ಟಿ ಮನೆ ಇದೆಯಲ್ಲ ಪೃಥ್ವಿ, ಅದು ನಮ್ದು ಮಧ್ಯಾಹ್ನ ಹೊತ್ತು ಫಿಕ್ಸ್ ಅದು ರೊಟ್ಟಿ ಮನೆ. ಹಿಂಗಾಗಿ ಏನೋ ಒಳ್ಳೊಳ್ಳೆ ಹೋಟ್ಲ್ ಇದಾವೆ, ನೋಡೋಣ ತಿನ್ಕೊಂಡು ಆರಾಮಾಗಿರ್ತೀವಿ. ಇಲ್ಲ ಬ್ರೋ ನೀವು ಹೇಳಿದ್ದು ಆ್ಯಕ್ಚುಲಿ ಸರಿ. ಯೂಶಲ್ ಆಗಿ ನಾವು ಆಚೆ ಹೋದಾಗ ಏನು ಗೊತ್ತಾ ಬ್ರೋ, ರೊಟ್ಟಿ ಮನೆಗೆ ಹೋದ ಈ ನಡುವೆ ಡಯಟ್ ಬೇರೆ ಸ್ಟಾರ್ಟ್ ಮಾಡಿದ್ವಿ ನಾವು. 6 ಪ್ಯಾಕ್ಸ್ ಎಲ್ಲ ಮಾಡಬೇಕು ಅಂತ ಆಸೆ ಇದೆ ನಮಗೂ. ಅಣ್ಣ ನಾನು ಡಯಟ್ ಅಲ್ಲಿ ಇದ್ದೀನಿ, ಇಷ್ಟೊಂದು ತಿನ್ನಲ್ಲ. ಹೌದಾ? ಹಾಗಾದ್ರೆ ಎಷ್ಟು ಬೇಕಷ್ಟು ತಗೊಂಡು ಮಿಕ್ಕಿದ್ದೇನ ಇದರಲ್ಲಿ ಅಣ್ಣ, ಇಷ್ಟು ಸಾಕಣ್ಣ. ಅದಕ್ಕೆ ಹೆಲ್ದಿಯೆಸ್ಟ್ ಆಪ್ಷನ್ ನಾನು ಜನಗಳಿಗೂ ಹೇಳೋದೇನೆಂದ್ರೆ, ಬೆಂಗಳೂರಿನಲ್ಲಿ ರೊಟ್ಟಿ ಮನೆ, ಮುದ್ದೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಊಟ ಮಾಡಿದ್ರೆ ಅದೇ ಬೆಸ್ಟ್. ಈಗ ಬೆಂಗಳೂರಲ್ಲಿ ಪಾರ್ಕಿಂಗ್ ಸಿಸ್ಟಮ್ ಬಗ್ಗೆ ಏನು ಹೇಳ್ತೀರಾ? ಯಾವ್ದಾದ್ರು ಸ್ಟ್ರೀಟಿಗೆ ಹೋದ್ರೆ ಎಲ್ಲಿ ಪಾರ್ಕ್ ಮಾಡ್ತೀರಾ? ಏನಿಲ್ಲ ಬ್ರೋ, ನಾವು ಬೆಂಗಳೂರು ನೋಡ್ಬಿಟ್ಟಿದ್ದೀವಿ ಬೇಜಾನು ವರ್ಷದಿಂದ. ಗಾಡಿ ಎತ್ಕೋ ಸೈಡಲ್ಲಿ ಫುಟ್ಪಾತ್ ಮೇಲೆ ಹೊಡಿ, ಇಲ್ಲ ರೋಡಲ್ಲಿ ಹಂಗೆ ನಿಲ್ಸ್ಬಿಟ್ಟು ಹೋಗ್ತಾ ಇರೋ, ಯಾರೋ ಬೈಕೊಂಡ್ರೆ ಬೈಕೊಂಡ, ಆ ಥರ ಸಿಚುವೇಶನ್ ಆಗ್ಬಿಟ್ಟಿದೆ. ಬಡವರಿಗೆ ಕಷ್ಟನಾ ಪ್ರತಿ ಸರ್ವೈವ್ ಆಗೋದು ಬೆಂಗಳೂರಲ್ಲಿ? ಇಲ್ಲ, ನಾನು ಹೇಳೋದು ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ನಿಮ್ಗಿಲ್ಲಿ ದುಡಿಮೆ ಇಲ್ಲದಿದ್ರೂ ಜೀವನ ಮಾಡ್ಬೋದು, ದುಡಿದ್ರೂ ಜೀವನ ಮಾಡ್ಬೋದು, ಆ ಥರ. ಸೊ ಯಾರು ಬೇಕಾದ್ರೂ 50 ರೂಪಾಯಿಂದನೂ ಜೀವನ ಮಾಡ್ಬೋದು, 1 ಕೋಟಿ ರೂಪಾಯಿಂದನೂ ಜೀವನ ಮಾಡ್ಬೋದು. ಅದು ನೀವು ಹೆಂಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇವಾಗ ನಿನ್ನ ಹತ್ರನೇ ನೋಡು, ಇವನ ಹತ್ರ 50 ರೂಪಾಯಿ ಇದೆ ನಿನ್ನ ಬ್ಯಾಂಕ್ ಬ್ಯಾಲೆನ್ಸು. ಅದೆಲ್ಲ ಆಗ್ಬೇಡ ಸುಮ್ಮನೆ. 2,000 ಹಾಕಿದ್ನ ಅಪ್ಪಾಜಿ. ಇನ್ನು ಹಾಕ್ತೀಯಾ? ಕಾನ್ವರ್ಸೇಷನ್ ಹಾಕ್ತೀನಿ. ಮತ್ತೇನಂತ ಮನೇಲಿ ಇವನೇನು ಒಳ್ಳೆ ಈ ಥರ ತೋರಿಸ್ಕೊತಾರ. ಇದಾಗ್ಬಿಡ ಬರ್ತೀವಿ, ಹೇಳ್ತೀನಿ ಚೆನ್ನಾಗಿ ಬಂದಿದ್ದ. ಗುರಿಯರಿಗೆ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಹಿರಿಯರಿಗೆ, ಗಣ್ಯಾತಿ ಗಣ್ಯರಿಗೆ, ಈ ಚಿಕ್ಕ ಕಲಾವಿದನ ಧನ್ಯವಾದಗಳು.